ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಈಶ್ವರನ ಆರಾಧನೆ ಮಾಡುವಂಥದ್ದು, ಶನೈಶ್ಚರ ಶನಿ ಮಹಾತ್ಮನಿಗೆ ಸಂಬಂಧಪಡುವಂತಹ ದೋಷಗಳಿಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈಶ್ವರ ಸಂಭೂತನಾದಂತಹ ಶನೈಶ್ಚರನ ಆರಾಧನೆ ಮಾಡುವಂಥದ್ದು. ಇವೆಲ್ಲದೂ ಕೂಡ ಅಷ್ಟಮ ಶನಿ, ಸಾಡೆ ಸಾತಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಈ ರೀತಿಯಾಗಿ ಯಾರ್ಯಾರಿಗೆ ಶನಿ ಸಂಬಂಧವಾದ ದೋಷಗಳಿರುತ್ತೋ ಅವರೆಲ್ಲ ಈಶ್ವರನ ಆರಾಧನೆ ಮಾಡುವಂಥದ್ದು ತುಂಬ ಉತ್ತಮವಾದಂತಹ ಪರಿಹಾರ. ಸಾಮಾನ್ಯವಾಗಿ ಸಾಡೆ ಸಾತಿನಲ್ಲಿ ಬರುವಂತಹ ಸಮಸ್ಯೆಗಳು ಅಂತ ಹೇಳಿದರೆ ವಿವಾಹ ವಿಳಂಬ ಆಗುವಂಥದ್ದು, ಹಣಕಾಸಿನಲ್ಲಿ ಮುಗ್ಗಟ್ಟುಗಳು ಅಂದರೆ ಸಾಲಬಾಧೆಗಳು ಉಂಟಾಗುವಂಥದ್ದು, ಕುಟುಂಬದಲ್ಲಿ ವೈಮನಸ್ಯಗಳು ಅಂದರೆ ವಿರಸಗಳು ಉಂಟಾಗುವಂಥದ್ದು, ಆರೋಗ್ಯದ ವ್ಯತ್ಯಾಸ, ಇದೆಲ್ಲದಕ್ಕೂ ಕೂಡ ಶನಿ ಸಂಬಂಧವಾದ ದೋಷಗಳು ಹೆಚ್ಚಾಗಿ ಕಾರಣಗಳಾಗಿರುತ್ತೆ. ಇಂತಹ ಪರ್ವಕಾಲಗಳಲ್ಲಿ ಆ ದೇವತೆಗಳ ಆರಾಧನೆ ಮಾಡುವಂಥದ್ದು ವರ್ಷಪೂರ್ತಿ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶುಭ ಫಲಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಎಲ್ಲರೂ ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಫೆಬ್ರವರಿ 3ನೇ ತಾರೀಕು ಬುಧ ಕುಂಭರಾಶಿಗೆ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. 13ನೇ ತಾರೀಕು ಸೂರ್ಯ ಕುಂಭರಾಶಿಗೆ ಬರ್ತಾನೆ. 23ನೇ ತಾರೀಕು ಕುಜ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಟ್ಟಿನಲ್ಲಿ ಕುಂಭರಾಶಿಯಲ್ಲಿ 4 ಗ್ರಹಗಳ ಸಂಚಾರ ಆಗುತ್ತೆ. ಆ 4 ಗ್ರಹಗಳ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಗುರು ಯಾರ್ಯಾರನ್ನೆಲ್ಲ ನೋಡ್ತಾನೆ ಅದು ಖಂಡಿತ ಶುಭ ಆಗುತ್ತೆ. ದೇವತೆಗಳಿಗೆ ಗುರುವಾದಂತಹ ದೈವಗುರು ನವಗ್ರಹಗಳಲ್ಲಿ ಯಾರ್ಯಾರನ್ನು ನೋಡ್ತಾನೋ ಎಲ್ಲರನ್ನೂ ಕೂಡ ಶುಭ ಫಲ ಕೊಡುವ ರೀತಿಯಲ್ಲಿ ಪರಿವರ್ತನೆ ಮಾಡೋದಕ್ಕೆ ಗುರು ಬಹಳಷ್ಟು ಶಕ್ತನಾಗಿರ್ತಾನೆ. ಆದರೆ ಗುರು ಕೂತಿರುವಂತಹ ಸ್ಥಾನ ಅವನಿಗೆ ಅಷ್ಟು ಬಲ ಕೊಡೋದಿಲ್ಲ. ಮಿಥುನ ರಾಶಿ ಅವನಿಗೆ ಅಂತಹ ಮಿತ್ರತ್ವ ಇಲ್ಲದಂತಹ ಸ್ಥಾನ. ಹಾಗಾಗಿ ಗುರು ಬಲಿಷ್ಠನಾದರೆ ಅವನು ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಗುರುಚರಿತ್ರೆ ಅಥವಾ ದತ್ತಾತ್ರೇಯರ ದರ್ಶನ ಮಾಡುವಂಥದ್ದು, ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದುವಂಥದ್ದು, ದಕ್ಷಿಣಾಮೂರ್ತಿಗಳ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಇದೆಲ್ಲದೂ ಕೂಡ ಗುರುಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನವಾಗಿ ಗುರುಬಲದ ಮಹತ್ವಗಳನ್ನು ಹೆಚ್ಚಾಗಿ ಹೇಳಿದ್ದಾರೆ. ಜಾತಕದಲ್ಲಿ ಗುರುಬಲಾಢ್ಯನಾಗಿದ್ದರೆ ಉಳಿದ ಗ್ರಹಗಳಿಂದ ಶುಭ ಫಲಗಳನ್ನು, ಉಳಿದ ಗ್ರಹಗಳಿಂದ ಒಳಿತನ್ನು ಆತನೇ ಕೊಡಿಸ್ತಾನೆ ಅನ್ನುವಂತಹ ಒಂದು ಉದ್ದೇಶದಿಂದ ಗುರುಬಲ ಅತ್ಯಂತ ಅವಶ್ಯಕ. ಅದರಲ್ಲೂ ಪಾಪಗ್ರಹಗಳಾದಂತಹ ಕುಜ ಮತ್ತು ಶನಿ ಸಂಬಂಧವಾಗಿ ಬರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೂ ಕೂಡ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. ವಿಶೇಷವಾಗಿ ಈ ಬದಲಾಗುವ ಎಲ್ಲ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಫೆಬ್ರವರಿ 23ರ ತನಕ ಕುಜ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ತುಂಬ ದೊಡ್ಡ ಪ್ರಮಾಣದ ಬೋನಸ್ ಅಂತ ಹೇಳ್ಬೋದು. ಏಕೆಂದರೆ ಶಶಿಮಂಗಳ ಯೋಗ ಅಂತ ಕರ್ಕಾಟಕ ರಾಶಿಗೆ ಅಧಿಪತಿಯಾದಂತಹ ಚಂದ್ರನಿಗೆ ಕುಜ ಪರಮ ಮಿತ್ರನಾಗಿ, ಸಪ್ತಮ ಕೇಂದ್ರ ಸ್ಥಾನದಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದು ಕುಜನ ದೃಷ್ಟಿ ಅನ್ನುವಂಥದ್ದು ಕರ್ಕಾಟಕ ಲಗ್ನ ಮತ್ತು ರಾಶಿಯ ಮೇಲೆ ಬೀಳುವಂಥದ್ದು ಒಂದು ದೊಡ್ಡ ಪ್ರಮಾಣದ ಶುಭ ಫಲಗಳನ್ನು ಕೊಡೋದಕ್ಕೆ ಕುಜ ಬಲಾಢ್ಯನಾಗಿರ್ತಾನೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸಿಂಹರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ, ಧನು, ಮೀನ, ಮೇಷ ಈ ಎಲ್ಲ ರಾಶಿಗಳಿಗೆ ಕುಜನ ಒಂದು ಅನುಗ್ರಹ ಹೆಚ್ಚಾಗಿಯೇ ಇರುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿಗೆ ಕುಜ ಬಹಳ ಮಿತ್ರನಾಗಿ ಕೆಲಸ ಮಾಡ್ತಾನೆ. ಅವನು ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ವರ್ಷದಲ್ಲಿ 1.5 ವರ್ಷಕ್ಕೆ ಒಮ್ಮೆ ಮಾತ್ರ ಅವನು ಆ ಕ್ಷೇತ್ರಕ್ಕೆ ಬರ್ತಾನೆ. ಅದರಲ್ಲೂ ಕಳೆದ ಸಮಯಗಳಿಂದ ಕುಜ ಕರ್ಕಾಟಕ ರಾಶಿಯಲ್ಲಿ ರೆಟ್ರೋಗೇಷನ್ ಅಂದರೆ ವಕ್ರಗತಿಯಲ್ಲಿ
4-5 ತಿಂಗಳು ಕೂತ್ಕೊಂಡಿದ್ದರಿಂದ ಹಲವಾರು ಸಮಸ್ಯೆಗಳು, ಒಂದು ಭೌಗೋಳಿಕವಾಗಿಯೂ ಕೂಡ ಕುಜನ ಒಂದು ದೋಷ ಅನ್ನುವಂಥದ್ದು ಬೆಂಕಿ ಅನಾಹುತಗಳಿಂದ ಹಿಡಿದು ಒಂದು ಯುದ್ಧದ ಒಂದು ಪ್ರಾಪಂಚಿಕವಾಗಿ ನಡೀತಾ ಇರುವಂತಹ ಎಲ್ಲ ಕಂಟಕಗಳಿಗೆ ಕುಜ ತುಂಬ ರಿಟ್ರೋಗೇಷನ್ನಲ್ಲಿ ಚಲನೆ ಮಾಡುವಂಥದ್ದು ಕಾರಣವಾಗಿರುತ್ತೆ. ಅಂಥದ್ರಲ್ಲಿ ಕರ್ಕಾಟಕ ರಾಶಿಗೆ ಕುಜ ಯೋಗಕಾರಕನಾಗಿ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು 1.5 ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುತ್ತೆ ಇಂತಹ ಯೋಗ. ಹಾಗಾಗಿ ಇದು ಕಟಕ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಫೆಬ್ರವರಿ 23ರ ನಂತರ ಅವನು ಅಷ್ಟಮದಲ್ಲಿ ಸಂಚಾರ ಮಾಡುವಾಗ 3 ವಿಚಾರಗಳನ್ನು ಕರ್ಕಾಟಕ ರಾಶಿಯವರು ಹೆಚ್ಚಾಗಿ ಗಮನಿಸ್ಕೊಳ್ಬೇಕು. ಒಂದು ಆರೋಗ್ಯದ ವಿಚಾರ, ಇನ್ನೊಂದು ಮಕ್ಕಳ ಆರೋಗ್ಯದ ವಿಚಾರ. ಫೆಬ್ರವರಿ 23ರ ನಂತರ ನಾನು ಹೇಳ್ತಾ ಇರುವಂಥದ್ದು. ಅನಂತರದಲ್ಲಿ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸುತ್ತೆ. ಅದು ತಿಂಗಳ ಅಂತ್ಯ ಭಾಗದಲ್ಲಿ. ಅಲ್ಲಿಯ ತನಕ ಆಲ್ಮೋಸ್ಟ್ ಕರ್ಕಾಟಕ ರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲಿ ಕುಜ ಬಲಾಢ್ಯನಾಗಿರ್ತಾನೆ, ಬಹಳಷ್ಟು ಶುಭ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿ ಖಂಡಿತ ಇರ್ತಾನೆ. ಆರೋಗ್ಯದ ಬಗ್ಗೆ ಇನ್ನೊಂದು 2 ತಿಂಗಳು, ಅಂದರೆ ಫೆಬ್ರವರಿ 23ರ ನಂತರ ಕರ್ಕಾಟಕ ರಾಶಿಯವರು 1-2 ತಿಂಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಉದ್ಯೋಗದಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಸಮಾಧಾನದಲ್ಲಿ ತೂಗಿಸ್ಕೊಂಡು ಹೋಗುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಇದೆಲ್ಲ ತಿಂಗಳ ಅಂತ್ಯ ಭಾಗದ ನಂತರದಿಂದ ಬರುವಂತಹ ವಿಚಾರಗಳು. ಅಲ್ಲಿಯ ತನಕ ಆರೋಗ್ಯ, ಮಾನಸಿಕ ನೆಮ್ಮದಿ ಇದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಕುಟುಂಬ ಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗೋದ್ರಿಂದ ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಸ್ವಲ್ಪ ನಿಷ್ಠೂರಗಳು ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ. ವೈಮನಸ್ಯ ಅಥವಾ ವಾಗ್ವಾದಗಳನ್ನು ಮಾಡಿಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು, ಇಲ್ಲದೇ ಇದ್ದರೆ ಕಲಹಗಳು ಉಂಟಾಗುತ್ತೆ. ಗುರುಬಲ ಇಲ್ಲದೇ ಇದ್ದಾಗ ಸ್ವಲ್ಪ ಗುರು ಚೆನ್ನಾಗಿದ್ದರೆ ನಾವು ನಿಷ್ಠೂರವಾಗಿ ಮಾತಾಡಿದರೂ ಅದನ್ನು ಒಳ್ಳೆ ರೀತಿಯಲ್ಲೇ ತಗೊಳ್ಳೋರು ಸಿಗ್ತಾರೆ. ಗುರು ಬಲಾಢ್ಯನಾಗಿಲ್ಲದೆ ಇದ್ದಾಗ, ಅಂದರೆ ಗುರು ವ್ಯಯಭಾವದಲ್ಲಿರೋದ್ರಿಂದ ಕರ್ಕಾಟಕ ರಾಶಿಯವರು ವಾಕ್ಸ್ಥಾನದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳೋದ್ರಿಂದ ಸರ್ಪದೋಷಗಳ ತೀವ್ರತೆಗಳು ಕುಟುಂಬ ಮತ್ತು ವಾಕ್ಸ್ಥಾನದಲ್ಲಿ ಜಾಸ್ತಿ ಇರುತ್ತೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅನಿರೀಕ್ಷಿತ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಬಟ್ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿಂದ ತುಂಬ ಲಾಭ ಆಗುವಂತಹದ್ದು ಹಲವಾರು ಅವಕಾಶಗಳು ಕರ್ಕಾಟಕ ರಾಶಿಯವರಿಗಿದೆ. ಫೆಬ್ರವರಿ 23ರ ತನಕ ಪ್ರಾಪರ್ಟಿಯಿಂದ ಏನಾದರೂ ಧನಾಗಮನಗಳಾಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನೇರವಾಗಿ ಹೇಳ್ಬೋದು. ಯಾವುದೇ ಪ್ರಾಪರ್ಟಿಗಳನ್ನು ಮಾರುವಂತಹ ವಿಚಾರಗಳು ಅಥವಾ ಕೊಳ್ಳುವಂಥದ್ದಿದ್ದರೂ ಕೂಡ ಫೆಬ್ರವರಿ 23ರ ತನಕ ತುಂಬ ಒಳ್ಳೆಯ ಸಮಯ ಕರ್ಕಾಟಕ ರಾಶಿಯವರಿಗೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ಚೆನ್ನಾಗಿರುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳ ಬಗ್ಗೆ ನಿರೀಕ್ಷೆ ಮಾಡ್ತಾ ಇದ್ದರೆ, ಯಾವುದಾದ್ರೂ ಹಣಕಾಸಿನ ಬರಬೇಕಾಗಿರುವಂತಹ ದುಡ್ಡಿನ ವಿಚಾರ ಇದ್ದರೆ, ಲೋನ್ ಮಾಡುವಂಥದ್ದಿದ್ದರೆ, ಅಥವಾ ತುಂಬ ಸಮಯದಿಂದ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ, ಇವೆಲ್ಲ ಕೂಡ ಇನ್ನೊಂದು 1-1.5 ತಿಂಗಳು ಸ್ವಲ್ಪ ವಿಳಂಬ ಆಗುತ್ತೆ. ಆನಂತರ ಆ ವಿಚಾರಗಳಲ್ಲಿ ಬಹಳ ಬೇಗ ಅನುಕೂಲಗಳನ್ನು ನೋಡ್ತೀರ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿ ಉತ್ತಮವಾದಂತಹ ಸಮಯ. ಫೆಬ್ರವರಿ 23ರ ನಂತರ ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳು ಫೆಬ್ರವರಿ 23ರ ತನಕ ತುಂಬ ಲಾಭದಾಯಕವಾಗಿರುತ್ತೆ. ಖಂಡಿತ ಪ್ರಯತ್ನ ಮಾಡಿ. ಅಷ್ಟು ಶಾರ್ಟ್ ಟೈಮಲ್ಲಿ ಅವೆಲ್ಲ ಡಿಸೈಡ್ ಆಗದೇ ಇದ್ದರೂ ಕೂಡ ಈ ಸಮಯದಲ್ಲಿ ಪ್ರಯತ್ನ ಮಾಡಿದರೆ ಒಂದು 2-2.5 ತಿಂಗಳ ನಂತರದಲ್ಲಿ ಅವೆಲ್ಲ ರಿಸಲ್ಟ್ ಕೊಡುತ್ತೆ. ಸೊ ಪ್ರಯತ್ನ ಮಾಡೋದಕ್ಕೆ ತುಂಬ ಒಳ್ಳೆಯ ಸಮಯ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆಲ್ಲದೂ ಕಾಣ್ತೀರ. ವಾಹನದ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ಸೊ ಫೆಬ್ರವರಿ 23ರ ನಂತರ ಕರ್ಕಾಟಕ ಲಗ್ನ ಅಥವಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ, ಮಕ್ಕಳ ಆರೋಗ್ಯ, ಮಾತೃವಿನ ಆರೋಗ್ಯ, ಉದ್ಯೋಗ ಕ್ಷೇತ್ರ ಈ 3-4 ವಿಚಾರಗಳಲ್ಲಿ 1.5-2 ತಿಂಗಳು ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಾನೆ. ಅದು ಫೆಬ್ರವರಿ 23ರ ನಂತರದಲ್ಲಿ. ಅಲ್ಲಿಯ ತನಕ ಎಲ್ಲವೂ ಕೂಡ ಒಂದು ಉತ್ತಮ ಸ್ಥಿತಿಯಲ್ಲಿರುತ್ತೆ. ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಮುಂದೆ 1.5-2 ತಿಂಗಳ ನಂತರ ಒಳ್ಳೆಯ ರಿಸಲ್ಟನ್ನು ನೋಡ್ತೀರ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಒಳ್ಳೆಯ ಸಮಯ.
ಫೆಬ್ರವರಿ 23ರ ನಂತರ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಸ್ತೋತ್ರಗಳನ್ನು ಪಠನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಷಷ್ಠಾಧಿಪತಿ ಗುರು ವ್ಯಯಭಾವದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. 3, 6, 12 ಆ ಸ್ಥಾನದ ಅಧಿಪತಿಗಳು ಇಂಟರ್ಚೇಂಜ್ ಆದಾಗ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಸೊ ಕರ್ಕಾಟಕ ರಾಶಿಗೆ ಗುರು ಮತ್ತು ಕುಜ ಯೋಗಕಾರಕರಾಗಿರೋದ್ರಿಂದ ಅವರ ಒಂದು ಉಚ್ಚ ಕ್ಷೇತ್ರದಲ್ಲಿರುವಂತಹ ಕುಜನೂ ಕೂಡ ಶುಭ ಫಲಗಳನ್ನು ಖಂಡಿತ ಕೊಡ್ತಾನೆ. ಮಾಂಗಲ್ಯ ಸ್ಥಾನದಲ್ಲಿ ಕುಜನ ಸಂಚಾರ, ಸಪ್ತಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. 7th ಹೌಸಲ್ಲಿ ಕುಜ ಅಂತ ಹೇಳಿದರೆ ಕುಜದೋಷ ಅಂತ ಹೇಳುತ್ತೆ, ಸಪ್ತಮ ಮತ್ತು ಅಷ್ಟಮ ಅಂತ. ಕರ್ಕಾಟಕ ಲಗ್ನ ಅಥವಾ ರಾಶಿಗೆ ಕುಜದೋಷಗಳನ್ನೇ ಹೇಳಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಕುಜ ಅಷ್ಟರ ಮಟ್ಟಿಗೆ ಅವನು ಯೋಗಕಾರಕ ಅಂತ. ಸೊ ಸಾಧನೆ ಮಾಡೋದಕ್ಕೆ ಏನಾದರೂ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಭೂಮಿಗೆ ಸಂಬಂಧಪಡುವಂಥದ್ದು, ಮನೆ ಕಟ್ಟುವ ವಿಚಾರಗಳು, ಪ್ರಾಪರ್ಟಿ, ಇದರಲ್ಲೆಲ್ಲ ತುಂಬ ಪರಾಕ್ರಮದಿಂದ ಕೆಲಸ ನಡೆಯುತ್ತೆ. ಕುಜನ ಅನುಗ್ರಹ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ದಂಪತಿಗಳ ನಡುವೆ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸ್ವಲ್ಪ ವಾಗ್ವಾದಗಳನ್ನು ಅಥವಾ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ವಾಕ್ಸ್ಥಾನದಲ್ಲಿರುವ ಕೇತು, ಎರಡು ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು ಅಂತ ಹೇಳಿದರೆ ಕುಜ ಮತ್ತು ಕೇತು. ಒಂದು ರೀತಿಯಲ್ಲಿ ಕತ್ತಿನ ಎಲಗಿನ ರೀತಿ ವಾಕ್ಯಗಳು ತುಂಬ ಶಾರ್ಪ್ ಆಗುತ್ತೆ ಅಂತ. ಇದು ಒಂದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಗುರುಬಲ ಇದ್ದಾಗ ಏನು ಮಾಡಿದರೂ ಸಕ್ಸಸ್ಸನ್ನು ನೋಡ್ತೀರಾ. ಗುರುಬಲ ಇಲ್ಲದೆ ಇದ್ದಾಗ ಸಣ್ಣ ಪುಟ್ಟ ವಿಚಾರಗಳು ಕೂಡ ಸ್ವಲ್ಪ ನಿಷ್ಠುರಗಳನ್ನು ತಂದೊಡ್ಡುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಷ್ಟಮದಲ್ಲಿರುವಂತಹ ರಾಹು ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡ್ತಾನೆ. ವೈರಲ್ ಇನ್ಫೆಕ್ಷನ್ಗಳಾಗ್ಬೋದು, ಬ್ಯಾಕ್ ಪೇಯ್ನ್, ಬೆನ್ನು ಹುರಿಯ ಸಮಸ್ಯೆಗಳು, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಾಗುವಂಥದ್ದು. ಇದೆಲ್ಲ ಫೆಬ್ರವರಿನ ಎಂಡಿಂಗಲ್ಲಿ ಅಂದರೆ 23ರ ನಂತರದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸಿಂಪಲಾಗಿ ಅದಕ್ಕೊಂದು ಪರಿಹಾರ ಅಂತ ಹೇಳಿದರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ನಿತ್ಯ ಪಠನೆ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಇದು ತುಂಬ ಒಳ್ಳೆಯದು. ಮಕ್ಕಳ ಅಭಿವೃದ್ಧಿ, ಏಳಿಗೆ, ವಿದ್ಯಾಭ್ಯಾಸ, ವಿವಾಹ, ವಿದೇಶದಲ್ಲಿ ಉದ್ಯೋಗ, ಇದೆಲ್ಲದೂ ಕೂಡ ಮಕ್ಕಳಿಗೆ ಲಭ್ಯ ಆಗಬೇಕು ಅಂತ ಹೇಳಿದರೆ ಕರ್ಕಾಟಕ ರಾಶಿಯವರು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು. ಅದೇ ರೀತಿಯಲ್ಲಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಕಿರಿಕಿರಿಗಳು ಬರಬಾರದು, ಅಭಿವೃದ್ಧಿಗಳನ್ನು ಕಾಣಬೇಕು ಅಂತ ಹೇಳಿದರೂ ಕೂಡ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಂತಾನದ ಅಭಿವೃದ್ಧಿ ಮತ್ತು ಉದ್ಯೋಗದ ಅಭಿವೃದ್ಧಿ ಇದೆರಡಕ್ಕೂ ಕೂಡ ಲಕ್ಷ್ಮೀ ನರಸಿಂಹನ ಒಂದು ಪರಿಹಾರ ಅತ್ಯಂತ ಅವಶ್ಯಕವಾಗಿರುತ್ತೆ. ಪಿತೃಸ್ಥಾನದಲ್ಲಿ ಶನಿ ಸಂಚಾರ, ಪಿತೃಕಾರಕ ಸೂರ್ಯ ಫೆಬ್ರವರಿ 13ರ ನಂತರದಲ್ಲಿ ಅಷ್ಟಮ ಅಂದರೆ ಮೃತ್ಯುಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಜೊತೆಯಲ್ಲಿ ರಾಹುಗ್ರಸ್ತನಾಗಿರ್ತಾನೆ. ಭಾಗ್ಯಾಧಿಪತಿ ಅಂದರೆ ಆ ಸ್ಥಾನಾಧಿಪತಿ ಗುರು ಕೂಡ ವ್ಯಯಭಾವದಲ್ಲಿರ್ತಾನೆ. ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ 13ರ ನಂತರ ಆಲ್ಮೋಸ್ಟ್ 1-1.5 ತಿಂಗಳ ಸಮಯ ಏನಿದೆ, ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಈ 3-4 ವಿಚಾರಗಳನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಅದಕ್ಕೆ ಒಂದೇ ಪರಿಹಾರ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ, ತುಳಸಿಯಿಂದ ಅರ್ಚನೆ, ಈ ಥರದ ಯಾವುದಾದ್ರೂ ಸಿಂಪಲ್ಲಾಗಿ ನಿಮ್ಮ ಕೈಲಿ ಏನು ಸಾಧ್ಯವೋ ಆ ಪರಿಹಾರಗಳನ್ನು ಸಂಸ್ಕಾರದ ರೂಪದಲ್ಲಿ ರೂಪಿಸ್ಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲಗಳನ್ನು ನೋಡ್ತೀರಾ. ಯಾಕೆಂದರೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಆರೋಗ್ಯ. ಸೊ ಆರೋಗ್ಯದ ಬಗ್ಗೆ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣಬೇಕು ಅಂದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಉದ್ಯೋಗದಲ್ಲಿ ಏನಾದರೂ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಣ್ಣ ಪ್ರಮಾಣದ ಒಂದು ಪ್ರಮೋಷನ್ ಅಥವಾ ಬಡ್ತಿ ಇಂಥದ್ದನ್ನು ನಿರೀಕ್ಷೆ ಮಾಡ್ಬೋದು. ಜೂನ್ 5ರ ನಂತರ ಗುರು ಪರಿವರ್ತನೆ ಆದ ನಂತರದಲ್ಲಿ ಕರ್ಕಾಟಕ ರಾಶಿಯವರು ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ನೋಡ್ತೀರಾ. ಅಲ್ಲಿಯ ತನಕ ಒಂದು 5-6 ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ತಾಳ್ಮೆ, ಸಮಾಧಾನ ಇಂಥದ್ದನ್ನು ರೂಢಿಸ್ಕೊಂಡ್ರೆ ಮುಂದೆ ತುಂಬ ಅನುಕೂಲ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಏಕಾದಶ ಲಾಭಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿರ್ತಾನೆ. ಫೆಬ್ರವರಿ 3 ಮತ್ತು
5ನೇ ತಾರೀಕಿನಿಂದ ಬುಧ ಶುಕ್ರರ ಒಂದು ಪರಿವರ್ತನೆ ಅನ್ನುವಂಥದ್ದೇನಿದೆ, ಅನಿರೀಕ್ಷಿತ ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡುವ ಪ್ರಯತ್ನ ಮಾಡಿದರೆ ಖಂಡಿತ ಒಳ್ಳೆಯದು. ಈ ಸಮಯದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಹೂಡಿಕೆಗಳನ್ನು ಖಂಡಿತ ಮಾಡಬೇಡಿ. ಪರ್ಟಿಕ್ಯುಲರ್ ಆಗಿ ಭೂಮಿಗೆ ಸಂಬಂಧಪಡುವ ವಿಚಾರಗಳನ್ನು ಮುಂದುವರಿಸೋದಕ್ಕೆ ಅಡ್ಡಿ ಇಲ್ಲ. ಯಾಕೆಂದರೆ ಕುಜ ಭೂಮಿಕಾರಕನಾಗಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಯಾವುದಾದ್ರೂ ಕೊಳ್ಳುವಂಥದ್ದು ಅಥವಾ ಮಾರುವಂಥದ್ದು ಫೆಬ್ರವರಿ 23ರ ಒಳಗಡೆ ಯಾವುದಾದ್ರೂ ಅವಕಾಶಗಳು ಒದಗಿ ಬಂದರೆ ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ, ಹೆಚ್ಚಿನ ಲಾಭಗಳನ್ನು ಪಡಿತೀರ. ಸೊ ಧನ ವ್ಯಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ. ಫೆಬ್ರವರಿ 5ನೇ ತಾರೀಕಿನ ನಂತರದಲ್ಲಿ ಆಲ್ಮೋಸ್ಟ್ 1.5 ತಿಂಗಳು ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ವ್ಯಯಸ್ಥಾನಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಜೀರ್ಣಕ್ರಿಯೆ, ಡೈಜೆಷನ್, ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಇದಕ್ಕೂ ಕೂಡ ಕರ್ಕಾಟಕ ರಾಶಿಯವರು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಸೊ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಕರ್ಕಾಟಕ ರಾಶಿಯವರು ತಿಳ್ಕೊಳ್ಳೋದಾದರೆ ಫೆಬ್ರವರಿ 23ರ ತನಕ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಎಲ್ಲದಕ್ಕೂ ಒಂದು ರಾಜಗ್ರಹವಾದಂತಹ ಕುಜ ಆ ರಾಶಿಯನ್ನು ಉಚ್ಚ ಕ್ಷೇತ್ರದಲ್ಲಿ ಕೂತು ನೋಡುವಂಥದ್ದು ಬಹಳ ಅಪರೂಪದಲ್ಲಿ ಸಿಗುತ್ತೆ. 1.5 ವರ್ಷಕ್ಕೆ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುವಂತಹ ಯೋಗ ಇದು. ಸೊ ಕುಜನ ಒಂದು ಅನುಕೂಲಗಳು, ಪ್ರಾಪರ್ಟಿ, ಮಕ್ಕಳ ಒಂದು ಅಭಿವೃದ್ಧಿ ಮತ್ತು ನಿಮ್ಮ ಉದ್ಯೋಗ ಕ್ಷೇತ್ರದ ಅಭಿವೃದ್ಧಿ, ಈ ಮೂರಕ್ಕೂ ಕೂಡ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.